ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಇಂದಿನ ಒಂದು ಯಾಂತ್ರಿಕ ಬದುಕಿನಲ್ಲಿ ನಮ್ಮ ದೇಹದಲ್ಲಿ ಅನೇಕ ಆರ್ಗನ್ಗಳ ಮೇಲೆ ಒತ್ತಡ, ಅದರಲ್ಲಿ ಬಹಳ ಮುಖ್ಯವಾಗಿ ಕಣ್ಣುಗಳ ಮೇಲೆ ಹೆಚ್ಚಿನ ಒತ್ತಡ. ನಾವು ಇಂದಿನ ಯಾಂತ್ರಿಕ ಬದುಕು ಅಂತ ಹೇಳಿ ಅಲ್ಲಿ ಹೆಚ್ಚೆಚ್ಚವಾಗಿ ಸಿಸ್ಟಮ್ನೊಂದಿಗೆ ವರ್ಕ್ ಮಾಡೋದು, ಮೊಬೈಲ್ನೊಂದಿಗೆ ಸಮಯ ಕಳೀತಕ್ಕಂಥದ್ದು. ಅಂದರೆ ಮೊಬೈಲ್ ಬಿಟ್ಟರೆ ನಾವಿಲ್ಲ, ನಮ್ಮ ಬಿಟ್ಟರೆ ಮೊಬೈಲ್ ಇಲ್ಲ ಅನ್ನೋ ಥರ ಹೆಚ್ಚಿನ ಸಮಯ ನಾವು ಮೊಬೈಲೊಂದಿಗೆ ಕಳೆದು ಅದನ್ನು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ವೀಡಿಯೋಸ್ನ ನೋಡ್ತಾ ಇದ್ದಾಗ ಕಣ್ಣಿನ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಸೊ ನಮ್ಮ ಯೂಟ್ಯೂಬಲ್ಲಿ ಕಣ್ಣಿನ ಬಗ್ಗೆ, ಕಲರ್ ಥೆರಪಿ ಮತ್ತು ಐ ಎಕ್ಸಸೈಸ್ ಬಗ್ಗೆ ಹಲವು ವೀಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಕೂಡ ಹಾಕಿರ್ತೀವಿ. ಸಮಯ ಸಿಕ್ಕಾಗೆಲ್ಲ ಐ ಎಕ್ಸಸೈಸ್ ಮಾಡೋದು, ಕಣ್ಣಿನ ಯೋಗಾಭ್ಯಾಸ ಮಾಡೋದು. ಅದರೊಂದಿಗೆ ನಾವು ಕಣ್ಣು ಅಂತ ಬಂದಾಗ ಬಹಳ ಮುಖ್ಯವಾಗಿ ಹೆಚ್ಚಿನ ಒತ್ತಡ ಅಂತ ಹೇಳ್ತೀವಿ. ನೀವು ಮೊಬೈಲೊಂದಿಗೋ ಸಿಸ್ಟಮೊಂದಿಗೆ ಸಮಯ ಕಳೀತಾ ಇದ್ದರೆ ಮಧ್ಯ ಮಧ್ಯದಲ್ಲಿ ಒಂದು ಜಾಗ ಬಿಟ್ಟು ಮೇಲೆ ಎದ್ದೇಳೋದು, ಕೆಲಸ ಮಾಡೋದನ್ನು ನಿಲ್ಲಿಸಿ ಹೊರ ಬರೋದು. ನೀವು ಕಣ್ಣನ್ನು ಕಣ್ಣು ಬಿಟ್ಟಾಗೆ ಒಂದಿಷ್ಟು ನಿರ್ದಿಷ್ಟ ಭಾಗದಲ್ಲಿ ಸಿಸ್ಟಮ್ ಇರುತ್ತೆ ಅಥವಾ ಮೊಬೈಲು ಈ ರೀತಿ ಇಟ್ಕೊಂಡು ನಿಧಾನ ನೋಡ್ತಾನೆ ಇರ್ತೀವಿ ಅಲ್ವಾ. ಸೊ ನಾವು ದೃಷ್ಟಿನ ಬದಲಾಯಿಸೋದು, ಬೇರೆ ಕಡೆ ನೋಡೋದು, ದೂರದ್ದು ನೋಡೋದು, ತುಂಬ ಹತ್ತಿರದ್ದು ನೋಡೋದು, ಆ ರೀತಿ ದೃಷ್ಟಿ ಬದಲಾವಣೆ ಮಾಡಿದಾಗ ತಕ್ಷಣದಲ್ಲಿ ನಮ್ಮ ಕಣ್ಣಿನ ಮೇಲೆ ಇರತಕ್ಕಂಥ ಒತ್ತಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಥೇಚ್ಛವಾಗಿ ಈ ರೀತಿ ಕಣ್ಣನ್ನು ಬಳಕೆ ಮಾಡೋದು ಐ ಡ್ರೈನೆಸ್ ಉಂಟಾಗುತ್ತೆ. ಅಂದರೆ ಕಣ್ಣು ಇಂಗುವಿಕೆ, ಕಣ್ಣು ಒಣಗುವಿಕೆ, ತದನಂತರ ಕಣ್ಣಿನಲ್ಲಿ ನೀರು ಸುರಿಯೋದು ಅಥವಾ ಕಣ್ಣು ಉರಿ ಆಗ್ತಕ್ಕಂಥದ್ದು. ಈ ರೀತಿ ಕಣ್ಣಿನ ಮೇಲೆ ಕಣ್ಣುಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗ್ತಾರೆ. ಅಂಥವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಅಕ್ಯುಪ್ರೆಷರ್ ಮತ್ತು ಕಲರ್ ಥೆರಪಿ ತೋರಿಸ್ತೀನಿ. ಇದನ್ನು ಕೂಡ ಪದೇ ಪದೇ ಮಾಡಿ, ಹಿಂದೆ ಹೇಳಿದ್ದನ್ನು ಕೂಡ ಫಾಲೋ ಅಪ್ ಮಾಡಬೇಕು. ನೀವು ಸಿಸ್ಟಮೊಂದಿಗೆ ಅಥವಾ ಮೊಬೈಲೊಂದಿಗೆ ಸಮಯ ಕಳೀತಾ ಇದ್ದರೆ ಆವಾಗ ನೀವು ಫೋನ್ನ ಬದಿಗಿಟ್ಟು ಅಥವಾ ನೀವು ಸಿಸ್ಟಮೊಂದಿಗೆ ಕೆಲಸ ಮಾಡ್ತಾಯಿದ್ರೆ ಆ ಜಾಗ ಬಿಟ್ಟು ಹೊರಗಡೆ ಬಂದು ದೂರೆಲ್ಲರ ಬೇರೆ ಕಡೆ ದೃಷ್ಟಿ ಹಾಯಿಸೋದು ಅಥವಾ ಬೇರೆಲ್ಲರ ಕಣ್ಣಿಗೆ ರಿಲ್ಯಾಕ್ಸ್ ಉಂಟು ಮಾಡ್ತಕ್ಕಂಥ ಈ ಅಕ್ಯುಪ್ರೆಷರ್ ಕಲರ್ ಕೂಡ ಅಪ್ಲೈ ಮಾಡ್ತಾರೆ. ಇಲ್ಲಿ ದೇವೇಂದ್ರ ಅವರ ಚಾರ್ಟ್ನ ಪ್ರಕಾರ 2 ತೋರ್ಬೆರಳು ಮಧ್ಯ ಬೆರಳು, ಇಲ್ಲಿ ಈ ಮೊದಲನೇ ಗೆರೆ ಎರಡನೇ ಗೆರೆ ಅಂತ ಕೆಳಗಡೆ, ಇಲ್ಲಿ ಈ ಭಾಗದಲ್ಲಿ ಪಾಯಿಂಟ್ ನಂಬರ್ 35 ಇಲ್ಲಿ ಒತ್ತೋದು, ಈ ರೀತಿ ಬಿಡೋದು, ಪ್ರೆಸ್ ಆ್ಯಂಡ್ ರಿಲೀಸ್ ಒಂದು 20 ಬಾರಿ 2 ಬೆರಳಲ್ಲಿ ಈ ರೀತಿ ಪ್ರೆಸ್ ಆ್ಯಂಡ್ ರಿಲೀಸ್ ಈ ರೀತಿ ಮಾಡಿದಾಗ ನಿಮಗೆ ಕಣ್ಣಿನ ಭಾಗಕ್ಕೆ ಹೆಚ್ಚಿನ ಪ್ರಾಣಶಕ್ತಿ ದೊರೆತು ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ನರಕೇಂದ್ರಗಳೆಲ್ಲವೂ ಕೂಡ ಅವುಗಳಿಗೆಲ್ಲದಕ್ಕೂ ಕೂಡ ಚೈತನ್ಯತೆ ಆವೃತವಾಗುತ್ತೆ. ಈ ರೀತಿ 2 ತೋರ್ಬೆರಳಲ್ಲಿ ಮಧ್ಯ ಬೆರಳಲ್ಲಿ ಈ ಭಾಗದಲ್ಲಿ ನಿಮಗೆ ಈ ರೀತಿ ಸುಜೋಕೋ ಜಿಮ್ಮಿ ಇಲ್ಲ ಅಂದರೆ ಉಗುರಲ್ಲಿ ಪ್ರೆಸ್ ಮಾಡಿ, ಈ ರೀತಿ ಚೆನ್ನಾಗಿ ನೋಡಿ ಉಗುರಲ್ಲಿ ಪ್ರೆಸ್ ಮಾಡೋದು, ಈ ಕೈಯಲ್ಲಿ ಇಲ್ಲಿ ಈ ರೀತಿ ಪ್ರೆಸ್ ಆ್ಯಂಡ್ ರಿಲೀಸ್ ಮಾಡೋದು. ತದಾದ ನಂತರ ನೀವು 2 ಕೈನ ತೋರ್ಬೆರಳು ಉಗುರನ ಕೆಳಗಡೆ ನಿಮಗೆ ಕಣ್ಣು ಉರಿ ಆಗ್ತಾ ಇದೆ, ನಿಮಗೆ ಕಣ್ಣು ಒಣಗದಂಗೆ ಆಗ್ತಾ ಇದೆ, ಕಣ್ಣು ಹಿಂಗುವಿಕೆ ಆಗ್ತಾ ಇದೆ, ಐ ಡ್ರೈನೆಸ್ ಆಗ್ತಾ ಇದೆ ಅಂದಾಗ 2 ತೋರ್ಬೆರಳಿನ ಈ ಮಧ್ಯದ ಜಾಯಿಂಟ್ ಸುತ್ತ ಗ್ರೀನ್ ಕಲರ್ನ ಅಪ್ಲೈ ಮಾಡಿ. ಈ ರೀತಿ ಗ್ರೀನ್ ಕಲರ್ ಅಪ್ಲೈ ಮಾಡ್ತಾ ಇದ್ದಂಗೆ ಕಣ್ಣಲ್ಲಿ ಮಾಯ್ಶ್ಚರ್ ಕ್ರಿಯೇಟ್ ಆಗುತ್ತೆ. ಆ ಕಣ್ಣಿನಲ್ಲಿ ತೇವಾಂಶ ಕ್ರಿಯೇಟ್ ಆದಾಗ ಕಣ್ಣು ಉರಿ ಆಗೋದು, ಕಣ್ಣು ಒಣಗುವಿಕೆ, ಐ ಡ್ರೈನೆಸ್ನ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ಬೋದು. ಸೊ ಯಾರಾದರೂ ಸಿಸ್ಟಮೊಂದಿಗೆ ಸಮಯ ಕಳೀತಾ ಇದ್ದರೆ, ಮೊಬೈಲೊಂದಿಗೆ ಲಾಂಗ್ ಟೈಮ್ ಸಮಯ ಕಳೀತಾ ಇದ್ದರೆ ದಯಮಾಡಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಕಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋ ಥರ ದೀರ್ಘಕಾಲ ಅಂದರೆ ಕೊನೆ ಜೀವಿತದವರೆಗೂ ದೂರದೃಷ್ಟಿ, ಸಮೀಪ ದೃಷ್ಟಿ ಅಥವಾ ಹಿರುಳುಗಣ್ಣು ಅಥವಾ ಕಣ್ಣಿನ ಸಮಸ್ಯೆಗಳು ಏನೂ ಬರದಂತೆ ಪ್ರೊಟೆಕ್ಟನ್ನು ಮಾಡ್ಕೊಳ್ಳಿಕ್ಕೆ ಈ ಅಕ್ಯುಪ್ರೆಷರು, ಕಲರ್ ಥೆರಪಿ ತುಂಬ ಸಹಕಾರಿ. ಅದರೊಂದಿಗೆ ಎಚ್ಚರಿಕೆ ವಹಿಸೋದು ಭಾಳ ಸೂಕ್ತ. ನೀವು ಮೊಬೈಲ್ ಹಿಡ್ಕೊಂಡು ಸಿಸ್ಟಮ್ ಮುಂದೆ ಇದ್ದಾಗ ಸಮಯ ಕೊಡೋದು, ಆ ಜಾಗ ಬಿಟ್ಟು ಬೇರೆ ಬರೋದು ಅಥವಾ ದೃಷ್ಟಿ ಅಲ್ಲಿಂದ ಬೇರೆ ಕಡೆ ಹಾಯಿಸೋದು, ಆ ರೀತಿ ಮಾಡಿದಾಗ ಕಣ್ಣಿನ ಬಳಕೆ ಹೆಚ್ಚಾಗುತ್ತೆ. ಸೊ ಅರಿವಿರಬೇಕು, ಎಚ್ಚರಿಕೆ ಇರಬೇಕು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.